ಸುತ್ತಮುತ್ತ ಮುಸ್ಲಿಮ್ಸ್ ಅವ್ರು ಇದ್ದಾರೆ, ಹಿಂದೂಗಳು ಕೊಡಿದ್ರೆ ಯಾರು ಕೇಳಲ್ಲ ಅಂದ್ಬಿಟ್ಟು ಈ ಥರ ದೌರ್ಜನ್ಯಗಳು ಮಾಡ್ಕೊಂಡಿದ್ದಾರೆ. 3 ರಿಂದ 4 ಅವರ್ ಸ್ಟೇಷನಲ್ಲಿ ನಾನು ನಮ್ಮಮ್ಮ ನಮ್ಮ ಮಾವ ನಿಂತ್ಕೊಂಡಿದ್ದೀವಿ. ಅವ್ರು ಹೊಡೆದವ್ರು ಒಬ್ಬನೂ ಬಂದಿಲ್ಲ, ನಾವು ಮಾತ್ರ 4 ಅವರ್ ನಿಂತ್ಕೊಂಡಿದ್ದೀವಿ. ಇದೇನು ಸರ್ ನ್ಯಾಯ? ಅದೇ ನಾನು ನಮ್ಮ ಹುಡುಗರೆಲ್ಲ ಸೇರಿ ಒಬ್ಬನ ಮುಸ್ಲಿಮ್ಸ್ ಅವ್ರಿಗೆ ಹೊಡೆದಿದ್ರೆ ಪೊಲೀಸವ್ರು ಬಿಟ್ಬಿಡ್ತಾ ಇದ್ರಾ? ಅವತ್ತೇ ನನ್ನ ಮೇಲೆ FIR ಹಾಕಿ ಇದು ಮಾಡಿಸ್ತಾ ಇದ್ರು. ಯಾಕೆ ಹಿಂದೂಗಳಿಗೆ ಮಾತ್ರ ಈ ಥರ ಕೇರ್ಲೆಸ್ ಆಗಿ ಬಿಡೋದು? ಅಕಸ್ಮಾತ್ ನನಗೆ ಹೊಡೆದು 7 ಜನ ಸಾಯಿಸ್ಬಿಟ್ಟಿದ್ರೆ ಅವತ್ತಿನ ದಿವಸ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಯಾರು ನೋಡೋರು? ಪೊಲೀಸವ್ರು ಯಾರನ್ನ ಬಂದಿರೋರು? ಅವಾಗ ಡೈಲಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರ್ಬೇಕಂದ್ರೆ ಬಂದು ನೋಡ್ಕೊಂಡು ಹೋಗ್ತಾರೆ. ಒಂಟಿಯಾಗಿ ಯಾವಾಗ ಇರ್ತೀನೋ ಅವಾಗ ನುಗ್ಗಬೇಕು ಅಂತ ಎಲ್ಲ ಕಾಯ್ಕೊಂಡಿದ್ದಾರೆ. ನಮಸ್ತೆ, ನನ್ನ ಹೆಸರು ಕಿರಣ್ ಅಂದ್ಬಿಟ್ಟು. ನಾನು ಮಾಗಡಿ ರೋಡ್ ಗೋಪಾಲ್ಪುರಂ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀವಿ. ನಾವು ಒಂದು 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಅಲ್ಲಿ. ರಾಮನವಮಿ ಹಿಂದಿನ ದಿವಸ ಸರ್ ಆಗಿದ್ದದು. ಅದೇ ಫ್ಲ್ಯಾಗು ನಮ್ಮ ಫ್ಯಾಕ್ಟ್ರಿಯಿಂದ ಅವರು ಇದಕ್ಕೆ ಬಾರ್ಡ್ರಿಗೆ ಹಾಕ್ತಾ ಇರ್ಬೇಕಾದ್ರೆ ಅವ್ರು ನೋಡ್ತಾನೆ ಇದ್ರು. ನಾವು ವರ್ಷ ಮಾಡ್ತಾಯಿದ್ರಿ ರಾಮನವಮಿ ಎಲ್ಲ ಆಯಿತು. ಊಟಕ್ಕೆ ಹೋಗ್ಬೇಕಾದ್ರೆ ಕೈ ತೊಳಿಬೇಕಾದ್ರೆ ಅವ್ರ ಮಗನ ಕೇಳಿದೆ ನಾನು, ಗಿಡನ ಕಟ್ ಮಾಡಿದೆನೋ ಅಂದ್ಬಿಟ್ಟು. ಅದಕ್ಕೆ ಅವನು ಕೆಟ್ಟ ಮಾತಲ್ಲಿ ಬೈದ ನನಗೆ. ಅದಕ್ಕೆ ನಾನು ಬೈದಿಲ್ಲ. ಅವ್ರ ಅಪ್ಪ ಕೇಳಿಸ್ಕೊಂಡಿದ್ದ ತಕ್ಷಣ ಮೇಲಿಂದ ಏನಂತ ಕೂಡ ವಿಚಾರಿಸಿಲ್ಲ, ನನ್ನ ಏಕ್ದಮ್ ಬಂದು ದಾಳಿನೇ ಮಾಡ್ದ ನನ್ನ ಮೇಲೆ. ಚಿನ್ನ ಕಿತ್ಕೊಂಡು ಅವ್ರ ಮಗ ಚಾಕು ತೊಗೊಂಡು ಚುಚ್ಚಕ್ಕೆ ಬಂದ. ಅವ್ರ ತಮ್ಮ ಒಬ್ಬ ಅಲ್ಲಿ ಕಬಾಬ್ ಅಂಗಡಿಲಿರೋ ಪಾತ್ರೆಗಳೆಲ್ಲ ಎತ್ತಿ ಎಸಿತಾ ಇದ್ದ. ಅವ್ರಮ್ಮ ಬಂದು ಇಟ್ಟಿಗೆ ಕಲ್ಲು ತೊಗೊಂಡು ನನ್ನ ಮೇಲೆ ಹಾಕಕ್ಕೆ ಬಂದರು. ಆಮೇಲೆ ನಮ್ಮ ದೊಡ್ಡವ್ರನ್ನ ಕರ್ಕೊಂಬರೋ ಟೈಮಲ್ಲಿ ನಮ್ಮ ಮಾವ ಒಬ್ರು ಇದ್ದಾರೆ ಫ್ಯಾಕ್ಟ್ರಿ ಓನರು. ಅವ್ನ ಕೈ ಕತ್ತ ಮೇಲೆ ಚೈನ್ ಕೈ ಹಾಕಿ ಅವ್ರಿಗೆ 2 ಡೇಟ್ ಹೊಡೆದು ಈ ಥರ ಎಲ್ಲ ಮಾಡಿದ್ದಾರೆ. ಅವ್ನು ಮನ್ಸೂರ್ ಅವ್ನು ಮೇಯ್ನಾಗಿ ಮನ್ಸೂರ್ ಸಲೀಮ್ ಅನ್ನೋರೇ ನಮ್ಮ ಮಾವನ್ಗೆ ಹೊಡೆದು ಇದು ಮಾಡಿರೋದು. ತಿರ್ಗಿ ಆ ಟೈಮಲ್ಲಿ ನಾನು ಕೇಳಕ್ಕೆ ಹೋಗಿದ್ದಕ್ಕೆ ಸಲೀಮ್ ಅನ್ನೋನು ಲಾಕ್ ಮಾಡಿ ನನ್ನ 7 ರಿಂದ 8 ಜನ ಬಂದು ನನಗೆ ಹೊಡೆದು ತಲೆ ಎಲ್ಲ ಓಪನ್ ಮಾಡಿದ್ದಾರೆ. ಆವತ್ತು ನೈಟೇ ನಾನು ಮಾಗಡಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ರಿ. ಹಂಗೂ ಅವರು FIR ತೊಗೊಂಡಿಲ್ಲ, ಏನೂ ಇಲ್ಲ. ಇವಾಗ ನನ್ನ ಹತ್ರ ವಿಡಿಯೋ ಪ್ರೂಫ್ ಸಮೇತ ಐತೆ. ನನ್ನ ಮೇಲೆ ವಾಪಸ್ ಕೇಸ್ ಹಾಕಿದ್ರು ಸರ್. ನೀನೇನಿಗೆ ಜಗಳ ಮಾಡಿದೆ ಅವ್ರ ಜೊತೆ, ಬಂದು ಕಂಪ್ಲೇಂಟ್ ಮಾಡೋಕ್ಕಾಗಲ್ವಾ? ಅವರು ಪೊಲೀಸವ್ರು ನಾನು ಹೇಳ್ತಾರದು ಕೂಡ ಕೇಳ್ತಾ ಇಲ್ಲ. ನಮ್ಮಮ್ಮ ಅವ್ರ ಮುಂದೆನೇ ನಿನ್ಗೆ ಒದ್ದು ಒಳಗಡೆ ಹಾಕಿ ನಿನ್ನ ಮೇಲೆ FIR ಹಾಕ್ತೀನಿ ಅಂದ್ಬಿಟ್ಟು ಪೊಲೀಸವ್ರು ನನಗೇನೆ ಉಲ್ಟಾ ಇದೆ ಹೇಳ್ತಾ ಇದ್ದಾರೆ. ಈ ಥರ ಟಾರ್ಗೆಟ್ ಮಾಡಿ ಬೇಕು ಅಂದ್ಬಿಟ್ಟು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಮನ್ಸೂರ್, ಸಲೀಮ್, ಸಾದಿಕ್ ಪಾಷಾ, ಇರ್ಫಾನ್ ಮತ್ತು ಸೋನು 5 ಜನ ಬೇಕು ಅಂದ್ಬಿಟ್ಟು ಹಿಂದೂಗಳಿಗೆ ಟಾರ್ಗೆಟ್ ಮಾಡೇ ಬೇಕು ಅಂತ ಹೊಡೆಯೋದವರು. ಯಾಕಂದರೆ ಸುತ್ತಮುತ್ತ ಮುಸ್ಲಿಮ್ಸ್ ಅವ್ರು ಇದ್ದಾರೆ, ಹಿಂದೂಗಳು ಕೊಡಿದ್ರೆ ಯಾರು ಕೇಳಲ್ಲ ಅಂದ್ಬಿಟ್ಟು ಈ ಥರ ದೌರ್ಜನ್ಯಗಳು ಮಾಡ್ಕೊಂಡಿದ್ದಾರೆ. ಅವ್ರ ಮೇಲೆ FIR ತೊಗೊತಾನೂ ಇಲ್ಲ, ಸ್ಟೇಷನ್ಗೂ ಕರೀತಾ ಇಲ್ಲ ಸರ್. ಒಬ್ಬನೂ 2 ತಿಂಗಳಾಯಿತು, ಒಬ್ಬರನ್ನು ಸ್ಟೇಷನ್ ಕರೆದಿಲ್ಲ ಇಲ್ಲಿವರೆಗೂ ಪೊಲೀಸವರು. ನನಗೆ ಕರೆಕ್ಟಾಗಿ ಒಂದು 20 ಡೇಸ್ ಆಯಿತು ಸರ್ ಬೆಡ್ ರೆಸ್ಟ್ ತೊಗೊಳಕ್ಕೆ. ಮನೆಯಿಂದ ಈಚೆ ಬರೋಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ. ಇವಾಗಲೂ ನಡೆಯೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಹಂಗೂ ಬಂದಿದ್ದೀನಿ. ಪೊಲೀಸವರು ಮೇಯ್ನಾಗಿ ಆ್ಯಕ್ಷನ್ ತೊಗೊಂಡು FIR ಮಾಡಲೇಬೇಕು ಸರ್. ಇಲ್ಲಾಂದರೆ ಅವರು ಮುಸ್ಲಿಮ್ಸ್ ಅವರು ಸುಮ್ಮನೆ ಇರಲ್ಲ, ಬೇಕು ಅಂದ್ಬಿಟ್ಟೆ ಜಗಳ ತೆಗಿಯೋಕ್ಕೆ ಬರ್ತಾ ಇದ್ದಾರೆ. ಗೌರ್ಮೆಂಟ್ ಅವ್ರ ಸಪೋರ್ಟ್ ಇರೋದ್ರಿಂದ ಅವರು ಜಾಸ್ತಿ ಸ್ವಲ್ಪ ನಕರಗಳು ಮಾಡ್ತಾ ಇದ್ದಾರೆ ಬೇಕು ಅಂದ್ಬಿಟ್ಟು. ಫ್ಯಾಕ್ಟ್ರಿ ಸೆಂಟ್ರಲ್ ಇರೋದು, ಈ ಕಡೆ ಒಂದು ಮನೆ ಐತೆ, ಈ ಕಡೆ ಒಂದು ಮನೆ ಐತೆ. ನಮ್ಮ ಜಗಳ ಆಗಿದ್ದು ಈ ಕಡೆ ಇಬ್ಬರು ಮುಸ್ಲಿಮ್ಸ್ ಅವ್ರು ಇದ್ದಾರೆ. ಏನು ವಿಷಯ ಏನು ಅಂತ ಕೂಡ ತಿಳಿದಿಲ್ಲ. ಬೇಕಂತ ಬಂದು ಹಿಂದೂ ಅವ್ರು ಅಂದ್ಬಿಟ್ಟು ನನ್ನ ತಲೆ ಹೊಡೆದು ಓಪನ್ ಮಾಡಿದೆ ಅವರೇ. ಅವ್ರ ಹೆಸರು ಸಾದಿಕ್ ಪಾಷಾ ಮತ್ತು ಇರ್ಫಾನ್ ಅಂದ್ಬಿಟ್ಟು. ನಾವು ಆಪೋಸಿಟ್ ರೋಡಲ್ಲಿ ಕ್ಯಾಚ್ ಮಾಡಿ ವಿಡಿಯೋ ರೆಕಾರ್ಡ್ನ ಒಂದು 20 ದಿವಸ ಆದಮೇಲೆ ನಮಗೆ ರಿಕವರ್ ಆಗಿ ಸಿಕ್ಕಿದ್ದು. ಯಾಕಂದರೆ ಹಿಂದೂಗಳು ಜಾಸ್ತಿ ಜನ ಇಲ್ಲ ಅಲ್ಲಿ, ಮುಸ್ಲಿಮ್ಸ್ ಅವ್ರು ಇರೋದ್ರಿಂದ ಅವ್ರವ್ರು ಮಾತಾಡ್ಕೊಂಬಿಟ್ಟು ವೀಡಿಯೋ ಕೊಡಬೇಡ, ವೀಡಿಯೋ ಡಿಲೀಟ್ ಮಾಡು, ಮಕ್ಕಳು ಅರೆಸ್ಟ್ ಆಗ್ತಾರೆ ಅಂದ್ಬಿಟ್ಟು ವೀಡಿಯೋ ಯಾರ ಕೈಯಲ್ಲೂ ಕೊಡಿಸೇ ಇಲ್ಲ ಸರ್. ಒಂದು 20 ದಿವಸ ಆದಮೇಲೆ ನಮ್ಮ ಮಾವ ಬೇಡ್ಕೊಂಡಿದ್ದಕ್ಕೆ ಒಬ್ಬರು ಬಂದು ವೀಡಿಯೋ ಕೊಟ್ಬಿಟ್ಟು ಹೋದರು ಸರ್. ಆವಾಗಿಂದ ನಾವು ಸ್ಟೇಷನ್ ಆ ವೀಡಿಯೋ ಎತ್ಕೊಂಡು ಹೋಗೋ ತೋರಿಸಿದ್ರಿ. ಪೊಲೀಸವ್ರು ಫೋನ್ ಮಾಡಿ ಕರೆದ್ರು, ಯಾರೂ ಬಂದಿಲ್ಲ. ಪೊಲೀಸವರು ಏನು ಆ್ಯಕ್ಷನ್ನು ತೊಗೊಂಡಿಲ್ಲ ಅದ್ರ ಮೇಲೆ. 3 ರಿಂದ 4 ಅವರ್ ಸ್ಟೇಷನಲ್ಲಿ ನಾನು ನಮ್ಮಮ್ಮ ನಮ್ಮ ಮಾವ ನಿಂತ್ಕೊಂಡಿದ್ದೀವಿ. ಹೊಡೆದವ್ರು ಒಬ್ಬನೂ ಬಂದಿಲ್ಲ, ನಾವು ಮಾತ್ರ 4 ಅವರ್ ನಿಂತ್ಕೊಂಡಿದ್ದೀವಿ. ಇದೇನು ಸರ್ ನ್ಯಾಯ? ಮಾಗಡಿ ರೋಡ್ ಸ್ಟೇಷನ್ನೇ ಇದೆಲ್ಲ ಕೇಸ್ ಆಗಿರೋದು. ಮುಸ್ಲಿಮ್ಸ್ ಅವರಾಗಿರೋ ಸರಿ, ಪೊಲೀಸ್ ಆಗಿರೋ ಸರಿ. ಅದೇ ನಾನು ನಮ್ಮ ಹುಡುಗರೆಲ್ಲ ಸೇರಿ ಒಬ್ಬನ ಮುಸ್ಲಿಮ್ಸ್ ಅವ್ರಿಗೆ ಹೊಡೆದಿದ್ರೆ ಪೊಲೀಸವ್ರು ಬಿಟ್ಬಿಡ್ತಾ ಇದ್ರಾ? ಅವತ್ತೇ ನನ್ನ ಮೇಲೆ FIR ಹಾಕಿ ಇದು ಮಾಡಿಸ್ತಾ ಇದ್ರು. ಯಾಕೆ ಹಿಂದೂಗಳಿಗೆ ಮಾತ್ರ ಈ ಥರ ಕೇರ್ಲೆಸ್ ಆಗಿ ಬಿಡೋದು? ಅಕಸ್ಮಾತ್ ನನಗೆ ಹೊಡೆದು 7 ಜನ ಸಾಯಿಸ್ಬಿಟ್ಟಿದ್ರೆ ಅವತ್ತಿನ ದಿವಸ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಯಾರು ನೋಡೋರು? ಪೊಲೀಸವ್ರು ಯಾರನ್ನ ಬಂದಿರೋರು? ಅವಾಗ ಇಷ್ಟು ದಿವಸ FIR ಆಗುತ್ತೆ ಅಂದ್ಕೊಂಡೆ. ಕೇಸ್ ಇದು ಆಗಿ 2 ತಿಂಗಳಾಗೈತೆ ಕರೆಕ್ಟಾಗಿ. FIR ಆಗಿಲ್ಲ ಇಲ್ಲಿವರೆಗೂ. ಪೊಲೀಸವ್ರು FIR ಆಗಲ್ಲ ಅಂತ ಹೇಳಿಲ್ಲ.
FIR ಆಗಿಲ್ಲ ಇಲ್ಲಿವರೆಗೂ. ಅದಕ್ಕೆ ನಾನು ಮುಂದೆ ಏನೋ ಸ್ಟೆಪ್ಪು ಆಗುತ್ತೆ ಅಂದ್ಬಿಟ್ಟು ಮೀಡಿಯಾ ಅವ್ರ ಹತ್ರ ಬಂದಿದ್ದೀನಿ. ಇವ್ರು ಏನೋ ಹೆಲ್ಪ್ ಮಾಡಿ ನನಗೆ ಅವ್ರ ಮೇಲೆ FIR ಹಾಕ್ಸ್ತಾರ ಅಂದ್ಬಿಟ್ಟು. FIR ಹಾಕ್ಸಿಲ್ಲ ಅಂದರೆ ಅವ್ರು ನಮ್ಮ ಫ್ಯಾಕ್ಟ್ರಿ ಮುಂದೆನೇ ಬಂದು ಡೈಲಿ ಜಗಳ ಮಾಡೋಕ್ಕೂ ಅವ್ರು ರೆಡಿ. ಅವ್ರು ಮುಸ್ಲಿಮ್ಸ್ ಅವರು ಡೈಲಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರ್ಬೇಕಂದ್ರೆ ಬಂದು ನೋಡ್ಕೊಂಡು ಹೋಗ್ತಾರೆ. ಒಂಟಿಯಾಗಿ ಯಾವಾಗ ಇರ್ತೀನೋ ಅವಾಗ ನುಗ್ಗಬೇಕು ಅಂತೆಲ್ಲ ಕಾಯ್ಕೊಂಡಿದ್ದಾರೆ. ಅಷ್ಟೇ ಸರ್, ಮೀಡಿಯಾಯಿಂದ ನನಗೆ ಹೆಲ್ಪ್ ಆಗಬೇಕು.